ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಕಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಟಾಕ್ ಬ್ಯಾಕ್ 13.1ನ ಹೊಸ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಟಾಕ್ ಬ್ಯಾಕ್ 13.1 ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಂದಾದಮೇಲೆ ಸುಮಾರು ಜನರಿಗೆ ಕನ್ಫ್ಯೂಷನ್ಸ್ ಇದೆ. ಏನೇನು ಅಪ್ಡೇಟ್ಸ್ ಆಗಿದೆ, ಹೊಸ ಫೀಚರ್ಸ್ ಏನೇನು ಆ್ಯಡ್ ಆಗಿದೆ ಅನ್ನೋವಂಥದ್ದು, ಈ ಎಲ್ಲ ಡೌಟ್ಸನ್ನು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗೋದ್ರಿಂದ ಜಾಸ್ತಿ ಪೀಠಿಗೆ ಹಾಕೋದು ಬೇಡ, ಡೈರೆಕ್ಟ್ ಪ್ರಾಕ್ಟಿಕಲ್ಸ್ ಹೋಗೋಣ. ಮೊದಲಿಗೆ ಏನೇನು ಹೊಸ ಫೀಚರ್ಸ್ ಬಂದಿದೆ ಅಂತ ನೋಡೋಣ. ಟಾಕ್ ಬ್ಯಾಕ್ ಅವ್ರು ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ. ಅದಕ್ಕಾಗಿ ನಾವು ಟಾಕ್ ಬ್ಯಾಕ್ ಸೆಟ್ಟಿಂಗ್ಸ್ ಹೋಗೋಣ. Talk back menu. Spell at hide screen. Talk back settings. Talk back settings. ಇಲ್ಲಿ ನಾವು ನ್ಯೂ ಫೀಚರ್ಸ್ ಒಳಗೆ ಹೋಗೋಣ. New features in Talk back. 1 of 18. And list 18 items. ಓಕೆ, ನ್ಯೂ ಫೀಚರ್ಸ್ ಇನ್ ಟಾಕ್ ಬ್ಯಾಕ್. Welcome to the updated Talk back. ಓಕೆ, ವೆಲ್ಕಮ್ ಟು ದ ಅಪ್ಡೇಟೆಡ್ ಟಾಕ್ ಬ್ಯಾಕ್. To make editing easier, you can now get typo suggestions and use a new gesture to type. You can also access app actions from reading controls, connect to certain braille displays with USB, and more. You will learn about key updates and changes in the next few screens. This will take about 5 minutes. You can review this information in Talk back settings at any time. ಓಕೆ, ಏನೇನು ಹೊಸ ಫೀಚರ್ಸ್ ಆ್ಯಡ್ ಆಗಿದೆ ಅನ್ನೋಂಥದ್ದು ನೆಕ್ಸ್ಟ್ 5 ಮಿನಿಟ್ಸಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಕೊಡೋಣ. Next button. Actions and reading controls. ಮೊದಲನೇದು ನೋಡಿ ಫ್ರೆಂಡ್ಸ್, ಆ್ಯಕ್ಷನ್ಸ್ ಆ್ಯಂಡ್ ರೀಡಿಂಗ್ ಕಂಟ್ರೋಲ್ಸ್. You can select actions like copy, paste, and other editing options in reading controls. When you have reading controls set to quote actions quote, you can swipe up or swipe down to select an action, then double dash tap to activate. When you move to an item with actions available, reading controls will be set to actions by default. You can find actions on the home screen, in the email message list, and in other apps. ಇದು ಆ್ಯಕ್ಷನ್ಸ್ ಏನಪ್ಪ ಅಂತಂದರೆ ಫ್ರೆಂಡ್ಸ್, ಈಗ ಯಾವುದೇ ಒಂದು ಆ್ಯಕ್ಷನ್ಸ್ ಇರೋವಂಥ ಆಪ್ಷನಲ್ಲಿ ನೀವಿದ್ದರೆ ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಿದ್ರೆ ನಿಮಗೆ ಆ್ಯಕ್ಷನ್ಸ್ ತೋರಿಸುತ್ತೆ. ಇದು ನಿಮಗೆ ಹಾಗೆ ಓರಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಆಮೇಲೆ ನಾನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ Next button. ನೆಕ್ಸ್ಟ್ ಕೊಡೋಣ. Editing improvements. ಎಡಿಟಿಂಗ್ ಇಂಪ್ರೂವ್ಮೆಂಟ್ಸ್ ಮಾಡ್ಯಾರಂತೆ, ನೋಡೋಣ ಅದೇನು ಅಂತ. Page 3 of 6. Type faster with a new gesture. Open parent only on Android 13 or later. Close parent. Heading. ನೋಡಿ ಫ್ರೆಂಡ್ಸ್, ಆ್ಯಂಡ್ರಾಯ್ಡ್ 13ನಲ್ಲಿ ಯಾರು ಇರ್ತೀರಾ ಅವ್ರಿಗೆ ಹೊಸ ರೀತಿ ಟೈಪಿಂಗ್ ಮಾಡೋದಕ್ಕೆ ಒಂದು ಆಪ್ಷನ್ ಬಿಟ್ಟಿದ್ದಾರೆ. When you are typing, keep one finger on the screen while dragging your finger around the on-dash screen keyboard. To select a key, use another finger to tap. You do not need to lift your finger off the screen between letters. ಇದೇನಪ್ಪ ಅಂತಂದರೆ, iOS ಅಲ್ಲಿ ಮೊದಲು ಈ ಸಿಸ್ಟಮ್ ಇತ್ತು ಟೈಪಿಂಗ್ ಮಾಡೋಂಥದ್ದು. ಈಗ ಟಾಕ್ ಬ್ಯಾಕಲ್ಲೂ ಕೂಡ ಬಿಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ನೀವು ಕೀಬೋರ್ಡ್ ಓಪನ್ ಮಾಡಿ ಯೂಶಲಿ ಟೈಪಿಂಗ್ ಮಾಡಬೇಕು ಅಂತಂದರೆ ಏನು ಮಾಡ್ತೀರಾ, ನೀವು ಡಬಲ್ ಟ್ಯಾಪಿಗೆ ಇಟ್ಕೊಂಡಿದ್ರೆ ನೀವು ಯಾವುದಾದ್ರು ಒಂದು ಕೀನ ಟಚ್ ಮಾಡ್ತೀರಾ. ಆ ಕೀ ನಿಮಗೆ ಟೈಪ್ ಆಗಬೇಕು ಅಂತಂದರೆ ಡಬಲ್ ಟ್ಯಾಪ್ ಮಾಡ್ತೀರಾ, ಅಥವಾ ಲಿಫ್ಟ್ ಆ್ಯಂಡ್ ಟೈಪ್ ಮೆಥಡು, ಟಚ್ ಆ್ಯಂಡ್ ಲಿಫ್ಟ್ ಮೆಥಡು. ಸೊ ಅದರಲ್ಲಿ ನೀವೇನು ಮಾಡ್ತೀರಾ, ಯಾವುದಾದ್ರು ಒಂದು ಕೀನ ಟಚ್ ಮಾಡ್ತೀರಾ. ನಿಮಗೆ ಆ ಕೀ ಬೇಕಾಗಿದ್ದರೆ ಆ ಕೀ ಮೇಲೆ ನೀವು ಫಿಂಗರ್ ಲಿಫ್ಟ್ ಮಾಡ್ತೀರಾ, ಆವಾಗ ಆ ಒಂದು ಲೆಟ್ರ್ ಟೈಪ್ ಆಗುತ್ತೆ. ಆದರೆ ಇದು ಇನ್ನೊಂದು ಹೊಸ ಮೆಥಡ್ ಬಿಟ್ಟಿದ್ದಾರೆ. ಇದೆಂಗೆ ಅಂತಂದರೆ, ನೀವು ಒಂದು ಫಿಂಗರ್ನ ಕೀಬೋರ್ಡ್ ಮೇಲೆ ಇಟ್ಟಿರಬೇಕು. ಅಂದರೆ ನೀವು ಸ್ಕ್ರೀನಿಂದ ಎತ್ತಂಗೆ ಇಲ್ಲ ಅದನ್ನ. ಫಾರ್ ಎಕ್ಸಾಂಪಲ್, ಈಗ ನೀವು ಬಿ ಟೈಪ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ನೀವು ಸ್ಕ್ರೀನ್ ಮೇಲೆ ಎಲ್ಲೋ ಒಂದು ಕಡೆ ಟಚ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಎ ಟಚ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಬಿ ಕೆಳಗಡೆ ರೋಲ್ ಇದೆ ಅಲ್ವಾ, ಎಯಿಂದ ಕೆಳಗೆ ಬರ್ತೀರಾ, ಝೆಡ್ ಸಿಗುತ್ತೆ. ಹಾಗೆ ರೈಟಿಗೆ ಬರ್ತೀರಾ, ಅಲ್ಲಿ ಬಿ ಸಿಗುತ್ತೆ ನಿಮಗೆ. ವಿ ಆದಮೇಲೆ ಬಿ ಸಿಕ್ಕಿದಾಗ ನೀವು ಇನ್ನೊಂದು ಫಿಂಗರ್ನ ಸ್ಕ್ರೀನ್ ಮೇಲೆ ಎಲ್ಲಾದರೂ ನೀವು ಟ್ಯಾಪ್ ಮಾಡ್ಬೋದು. ಓಕೆ, ಸೊ ಟ್ಯಾಪ್ ಮಾಡಿ ನೆಕ್ಸ್ಟ್ ನಿಮಗೆ ಓ ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ನೀವು ಹಾಗೆ ಮೇಲೆ ಹೋಗಿ ಬಂದು ಓ ಮೇಲೆ ನಿಮ್ಮ ಫಿಂಗರ್ ಸಿಕ್ಕ ತಕ್ಷಣ ಇನ್ನೊಂದು ಫಿಂಗರಲ್ಲಿ ನೀವು ಸ್ಕ್ರೀನ್ ಮೇಲೆ ಎಲ್ಲಾದರೂ ಟ್ಯಾಪ್ ಮಾಡ್ಬೋದು. ಸೊ ಒಂದು ಫಿಂಗರ್ನ ನೀವು ಎತ್ತಂಗೆ ಇಲ್ಲ, ಲಿಫ್ಟ್ ಮಾಡೋಂಗಿಲ್ಲ. ಇನ್ನೂ ಕ್ಲಿಯರ್ ಅರ್ಥ ಆಗಬೇಕು ಅಂತಂದರೆ, ನೀವು ನಿಮ್ಮ ಮಧ್ಯದ ಬೇಳಿದೆಯಲ್ಲ, ಮಧ್ಯದ ಬೇಳನ್ನು ಸ್ಕ್ರೀನ್ ಮೇಲೆ ಮೂವ್ ಮಾಡ್ತಾ ಇರಬೇಕು. ಸೊ ನಿಮಗೆ ಬೇಕಾಗಿರೋಂಥ ಲೆಟ್ರ್ ಸಿಕ್ಕ ತಕ್ಷಣ ನಿಮ್ಮ ತೋರ್ಬೇಳಲ್ಲಿ ಸ್ಕ್ರೀನ್ ಮೇಲೆ ಎಲ್ಲಾದರೂ ಟ್ಯಾಪ್ ಮಾಡಬೇಕು. ಅಂತಂದರೆ ನಿಮ್ಮ ಮಿಡಲ್ ಫಿಂಗರ್ನ ನೀವು ಸ್ಕ್ರೀನಿಂದ ಎತ್ತಂಗಿಲ್ಲ. ಓಕೆ, ನೀವೇನು ಒಂದು ಕೀನ ಹುಡ್ಕೋದಕ್ಕೆ ಒಂದು ಫಿಂಗರ್ನ ಮೂವ್ ಮಾಡ್ತಾ ಇರ್ತೀರ, ಆ ಫಿಂಗರ್ನ ಎತ್ತಂಗಿಲ್ಲ. ಹಾಗೆ ನಿಮಗೆ ಬೇಕಾಗಿರೋಂಥ ಲೆಟ್ರ್ ಸಿಕ್ಕ ತಕ್ಷಣ ನಿಮ್ಮ ತೋರ್ಬೇಳಲ್ಲಿ ಸ್ಕ್ರೀನ್ ಮೇಲೆ ಎಲ್ಲಾದರೂ ಟ್ಯಾಪ್ ಮಾಡ್ಬೋದು. ಸೊ ಇದು ಹೊಸ ಟೈಪಿಂಗ್ ಮೆಥಡು. ಬಟ್ ಇದನ್ನ ಆ್ಯಂಡ್ರಾಯ್ಡ್ 13ನಲ್ಲಿ ಯಾರಿದ್ದೀರಾ ನೀವು ಮಾತ್ರ ಯೂಸ್ ಮಾಡ್ಬೋದು, ಬೇರೆಯವ್ರು ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ರಾಯ್ಡ್ 12, 11 ಇರೋರು. ಓಕೆ, ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ನೀವು ಸುಮ್ಮನೆ ಗೊಂದಲಕ್ಕೆ ಒಳಗಾಗಬೇಡಿ, ಏನು ನನಗೆ ಬಂದಿಲ್ವಲ್ಲ ಈ ಫೀಚರು ಅಂತ. ನೆಕ್ಸ್ಟ್, Spell check. Heading. You will now hear spelling suggestions after you type a word. Select spell check in reading controls to find misspelled words. To accept the suggested changes, you can then go to the talkback menu or actions in reading controls. ಸೊ ಇದು ಹೊಸ ಫೀಚರ್ ಫ್ರೆಂಡ್ಸ್ ಟಾಕ್ ಬ್ಯಾಕ್ 13.1ನಲ್ಲಿ. ಏನಪ್ಪ ಅಂತಂದರೆ, ಸ್ಪೆಲ್ ಚೆಕ್ ಅನ್ನೋವಂಥದ್ದು.
ಸ್ಪೆಲ್ ಚೆಕ್ ಯಾವ್ದು ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ ನೀವು ಈಗ ಎಡಿಟ್ ಬಾಕ್ಸಲ್ಲಿ ಏನಾದರೂ ಟೈಪ್ ಮಾಡಿರ್ತೀರ, ಟೈಪ್ ಮಾಡಾದ್ಮೇಲೆ ನಿಮ್ಮ ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಬೋದು. ರೀಡಿಂಗ್ ಕಂಟ್ರೋಲ್ಸಲ್ಲಿ ಸ್ಪೆಲ್ ಚೆಕ್ ಅನ್ನೋಂಥದ್ದು ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಅದ್ರ ಮೂಲಕ ನೀವು ಚೆಕ್ ಮಾಡ್ಬೋದು. ಈಗ ನಿಮಗೆ ಯಾವ್ದಾದ್ರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದರೆ ಟಾಕ್ ಬ್ಯಾಕು ಹೇಳುತ್ತೆ ಈ ವರ್ಡ್ ತಪ್ಪಾಗಿದೆ ಅಂತ. ನೀವು ಟಾಕ್ ಬ್ಯಾಕ್ ಮೆನ್ಯೂವಲ್ಲಿ ಹೋಗಿ ಆ್ಯಕ್ಷನ್ಸಲ್ಲಿ ಹೋಗಿ ಅಕ್ಸೆಪ್ಟ್ ಸಜೆಷನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲೋಗಿ ನೀವು ಯಾವ ಸ್ಪೆಲ್ಲಿಂಗ್ ತಪ್ಪಾಗಿದೆಯೋ ಅದಕ್ಕೆ ಬೇರೆ ಬೇರೆ ಸಜೆಷನ್ಸ್ಗಳನ್ನ ಕೊಡುತ್ತೆ. ಅದಕ್ಕೆ ನಿಮಗೆ ಬೇಕಾಗಿರೋಂಥ ಸಜೆಷನ್ನ ಎಕ್ಸೆಪ್ಟ್ ಮಾಡ್ಬೋದು. ಸೊ ಇದು ಕೂಡ ಆ್ಯಂಡ್ರಾಯ್ಡ್ 13 ಮಾತ್ರ ವರ್ಕ್ ಆಗುತ್ತೆ. ಆ್ಯಂಡ್ರಾಯ್ಡ್ 12, 11, 10 ಇವರಿಗೆಲ್ಲ ವರ್ಕ್ ಆಗಲ್ಲ. ಓಕೆ, ಸೊ ಆ್ಯಂಡ್ರಾಯ್ಡ್ 13 ಯಾರಿದ್ದೀರಾ ನೀವು ಈ ಫೀಚರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕೊಡೋಣ. Volume key changes. ವಾಲ್ಯೂಮ್ ಕೀ ಚೇಂಜಸ್ ಇದು ಭಾಳ ಇಂಪಾರ್ಟೆಂಟ್ ಅಪ್ಡೇಟು. ಇದ್ರ ಬಗ್ಗೆ ಈಗಾಗಲೇ ನಾನು ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೋಗೋದಿಲ್ಲ. ಏನಪ್ಪ ಅಂತಂದರೆ ನೀವು ಇನ್ಮೇಲೆ ಟಾಕ್ಬ್ಯಾಕ್ 13.1ನಲ್ಲಿ ವಾಲ್ಯೂಮ್ ಚೇಂಜ್ ಮಾಡಬೇಕು ಅಂತಂದರೆ ನೀವು ಒಂದು ಬೆರಳನ್ನು ಸ್ಕ್ರೀನ್ ಮೇಲೆ ಇಟ್ಟು ಆಮೇಲೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗತ್ತೆ. ಹಾಗೆ ನೀವೇನಾದರೂ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ನಿಮ್ಮ ಬೇರೆ ವಾಲ್ಯೂಮ್ ಚೇಂಜ್ ಆಗುತ್ತೆ. ಒಂದು ವೇಳೆ ಮೀಡಿಯಾ ಪ್ಲೇ ಆಗ್ತಾಯಿದ್ರೆ ಮೀಡಿಯಾ ವಾಲ್ಯೂಮ್ ಚೇಂಜ್ ಆಗುತ್ತೆ, ಅಥವಾ ರಿಂಗ್ಟೋನ್ ವಾಲ್ಯೂಮ್ ಚೇಂಜ್ ಆಗುತ್ತೆ, ಕಾಲಲ್ಲಿದ್ದ ಕಾಲ್ ವಾಲ್ಯೂಮ್ ಚೇಂಜ್ ಆಗುತ್ತೆ, ಆ ರೀತಿ ಆಗುತ್ತೆ. ಸೊ ನೀವು ಟಾಕ್ಬ್ಯಾಕ್ ವಾಲ್ಯೂಮ್ ಚೇಂಜ್ ಮಾಡಬೇಕು ಅಂತಂದರೆ ಅಟ್ ಎನಿ ಕಾಸ್ಟ್ ನೀವು ನಿಮ್ಮ ಫಿಂಗರ್ನ ಸ್ಕ್ರೀನ್ ಮೇಲೆ ಇಡಲೇಬೇಕು. ಆ್ಯಂಡ್ ಒಂದು ನೆನಪಿರಲಿ ಫ್ರೆಂಡ್ಸ್, ಇದೆಲ್ಲ ನಾನೇನು ಹೇಳ್ತಾಯಿನಿ ಇದು ಗೂಗಲ್ ಟಾಕ್ಬ್ಯಾಕ್ 13.1 ಬಗ್ಗೆ ಹೇಳ್ತಾಯಿನಿ. ಸ್ಯಾಮ್ಸಂಗ್ ಟಾಕ್ಬ್ಯಾಕ್ ಯಾರು ಯೂಸ್ ಮಾಡ್ತಾಯಿರಾ ಅವರಿಗೆಲ್ಲ ಈ ಚೇಂಜಸ್ ಇನ್ನೂ ಆಗಿಲ್ಲ. ಹಾಗಾಗಿ ಸ್ಯಾಮ್ಸಂಗ್ ಟಾಕ್ಬ್ಯಾಕ್ ಯೂಸರ್ಸು ನೀವು ಮತ್ತು ನಾನು ಹೇಳಿರೋ ಫೀಚರ್ ಎಲ್ಲ ಸಿಕ್ಕಿಲ್ಲ ಅಂತ ನೀವೆಲ್ಲ ಹುಡುಕಾಡಬೇಡಿ. ಓನ್ಲಿ ಗೂಗಲ್ ಟಾಕ್ಬ್ಯಾಕ್ ಯೂಸರ್ಸ್ ಅಥವಾ ಆ್ಯಂಡ್ರಾಯ್ಡ್ ಎಕ್ಸಿಬಿಲಿಟಿ ಸ್ವೀಟ್ ಯಾರು ಯೂಸ್ ಮಾಡ್ತಾಯಿರೋ ನಿಮಗೆ ಮಾತ್ರ ಈ ಫೀಚರ್ಸ್ ಅಪ್ಲೈ ಆಗುತ್ತೆ. ಓಕೆ, To control talkback volume, keep one finger. Next button. ಓಕೆ, ಇದ್ರ ಬಗ್ಗೆ ಹೇಳಿ. ನೆಕ್ಸ್ಟ್ Navigation improvements. ನ್ಯಾವಿಗೇಷನ್ ಇಂಪ್ರೂವ್ಮೆಂಟ್ಸ್ ಬಂದಿದೆ, ಏನಪ್ಪ ಅಂತ ನೋಡೋಣ. To exit out of a container, like a list or grid, swipe left or right with 4 fingers. You can also add quote containers quote to your reading controls. ಸೊ ಇದು ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ. ನಾವು ಕಂಟೈನರ್ಸ್ ನೆಕ್ಸ್ಟ್ ಕಂಟೈನರ್ ಅಥವಾ ಪ್ರೀವಿಯಸ್ ಕಂಟೈನರ್ ಹೋಗ್ಬೋದು. ಇದಕ್ಕೆ ಬೈ ಡಿಫಾಲ್ಟ್ ಟಾಕ್ಬ್ಯಾಕ್ ಜೆಸ್ಚರು ಸ್ವೈಪ್ ರೈಟ್ ಆರ್ ಸ್ವೈಪ್ ಲೆಫ್ಟ್ ವಿತ್ 4 ಫಿಂಗರ್ಸ್ ಅಂತ ಆ್ಯಡ್ ಮಾಡಿದ್ದಾರೆ. ಆದರೆ ನಾವು ರೀಡಿಂಗ್ ಕಂಟ್ರೋಲ್ಸಲ್ಲೂ ಕೂಡ ಕಂಟೈನರ್ಸ್ನ ಆ್ಯಡ್ ಮಾಡ್ಕೊಬೋದು. ಸೊ ಇದ್ರ ಬಗ್ಗೆ ಕೂಡ ಮುಂದೆ ನೋಡೋಣ ನಾವು. Next button. ನೆಕ್ಸ್ಟ್ Braille improvements. ಬ್ರೈಲ್ ಇಂಪ್ರೂವ್ಮೆಂಟ್ಸ್ ಆಗಿದೆ, ಅದೇನು ಅಂತ ನೋಡೋಣ. More Braille languages are now available. You can also connect to certain Braille displays with USB. Put your Braille display in Braille terminal or USB mode, then connect your display. To get started, go to TalkBack settings greater than Braille display. ಸೊ ಬ್ರೈಲ್ ಡಿಸ್ಪ್ಲೇನ ನಾವು USB ಮೂಲಕ ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಹಾಗೆ ಬ್ರೈಲ್ ಕೀಬೋರ್ಡಲ್ಲಿ ಹೊಸ ಲ್ಯಾಂಗ್ವೇಜ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಈಗ ನಾವು ಇನ್ನಷ್ಟು ಲ್ಯಾಂಗ್ವೇಜ್ಗಳನ್ನ ಬ್ರೈಲ್ ಕೀಬೋರ್ಡಲ್ಲಿ ಟೈಪಿಂಗ್ ಮಾಡ್ಬೋದು. Finish button. ಅಷ್ಟೇ ಫ್ರೆಂಡ್ಸ್, ಫಿನಿಶ್ ಮಾಡೋಣ. TalkBack settings. ಸೊ ಈಗ ಕೆಲವಾರು ಚೇಂಜಸ್ಗಳನ್ನ ನೋಡೋಣ. ಮೊದಲಿಗೆ ಟಾಕ್ಬ್ಯಾಕಲ್ಲಿ ಎಲ್ಲರಿಗೂ ಅಪ್ಲೈ ಆಗೋವಂಥ ಚೇಂಜಸ್ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಯಾವುದಪ್ಪ ಅಂತಂದರೆ ಟಾಕ್ಬ್ಯಾಕ್ ಸೆಟ್ಟಿಂಗ್ಸಲ್ಲೂ ಕೂಡ ಕೆಲವೊಂದು ಮೆನ್ಷನ್ ಮಾಡಿಲ್ಲ. ಸೊ ಅದು ಕೂಡ ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ಬ್ರೈಲ್ ಕೀಬೋರ್ಡಲ್ಲಿ ಯಾವ್ಯಾವ ಹೊಸ ಲ್ಯಾಂಗ್ವೇಜಸ್ ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ. Cover proxy. Automatically. Braille 12 of 18. ಬ್ರೈಲ್ ಒಳಗೆ ಹೋಗೋಣ. Braille keyboard 13 of 18. ಸಾರಿ, ಬ್ರೈಲ್ ಕೀಬೋರ್ಡ್ ಒಳಗೆ ಹೋಗೋಣ. Braille keyboard. Set up Braille languages. Unified English Braille 2 of 7. Prefer languages. Unified languages. ಲ್ಯಾಂಗ್ವೇಜಸ್ ನೋಡೋಣ. Add a language 3 of 3. Enlist 3 items. ಆ್ಯಡ್ ಅ ಲ್ಯಾಂಗ್ವೇಜ್ ಹೋಗೋಣ. ನಮ್ಮ ಕನ್ನಡ ಏನಾದರೂ ಆ್ಯಡ್ ಮಾಡಿದಾರ ನೋಡೋಣ ಇಲ್ಲಿ. Add a language. English, Ancient, Arabic, Catalan, Central, Croatian, Czech, Danish, Dutch, Estonian, Finnish, French, German, Greek 50, Gujarati 60, Hungarian, Italian, Khmer 19 of 40. ನೋಡಿ ಫ್ರೆಂಡ್ಸ್, ಗುಜರಾತಿ ಇದೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜು. ಆಮೇಲೆ Malayalam 20 of 40. ಮಲಯಾಳಂ ಇದೆ, Marathi 21 of 40. ಮರಾಠಿ ಇದೆ, Nepali 22 of 40. ನೇಪಾಲಿ ಇದೆ, Northern Sami, Norwegian, Polish, Portuguese, Romanian, Russian, Serbian, Sinhala, Slovak, Spanish, Swedish, Tamil, Telugu 35 of 40. ತಮಿಳ್ ಆ್ಯಂಡ್ ತೆಲುಗು ಇದೆ, Turkish, Ukrainian, Urdu 38 of 40. ಉರ್ದು ಇದೆ. Vietnamese, Welsh 40. ಇಷ್ಟೆಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ ಇದೆ ಫ್ರೆಂಡ್ಸ್. ಇನ್ನೂ ಸದ್ಯಕ್ಕೆ ಕನ್ನಡ ಹಿಂದಿ ಎಲ್ಲ ಆ್ಯಡ್ ಆಗಿಲ್ಲ, ಮುಂದೆ ಆ್ಯಡ್ ಆಗ್ಬೋದು, ನೋಡೋಣ. ಸೊ ಸದ್ಯಕ್ಕೆ ತಮಿಳ್ ತೆಲುಗು ಯೂಸರ್ಸ್ಗೆ ಗುಡ್ ನ್ಯೂಸ್, ನೀವು ಕೂಡ ಬ್ರೈಲ್ ಕೀಬೋರ್ಡ್ ಯೂಸ್ ಮಾಡ್ಬೋದು. ಮಲಯಾಳಂ, ಮರಾಠಿ, ನೇಪಾಲಿ, ಉರ್ದು ಎಲ್ಲ ಲ್ಯಾಂಗ್ವೇಜಸ್ಸು ಆ್ಯಡ್ ಆಗಿದೆ. ಓಕೆ, ಸೊ ಇದು ಮೊದಲನೇ ಚೇಂಜು. Languages. ಇನ್ನೊಂದು ನಿಮಗೆ ಮುಖ್ಯವಾದ ಚೇಂಜ್ ತೋರಿಸ್ತೀನಿ. ಏನಪ್ಪ ಅಂತಂದರೆ ಇನ್ಮೇಲೆ ನಾವು ಸ್ಕ್ರೀನ್ ಹೈಡ್ ಮತ್ತು ಶೋ ಮಾಡೋದಕ್ಕೆ ಅಂತಂದರೆ ನಿಮ್ಮ ಸ್ಕ್ರೀನ್ ಡಿಮ್ ಅಥವಾ ಅನ್ಡಿಮ್ ಮಾಡೋದಕ್ಕೆ ಒಂದು ಜೆಸ್ಚರ್ನ ಸೆಟ್ ಮಾಡ್ಬೋದು. ಮೊದಲು ನಾವು ಟಾಕ್ಬ್ಯಾಕ್ ಮೆನ್ಯೂ ಹೋಗಿ ಸ್ಕ್ರೀನ್ ಹೈಡ್ ಮಾಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಆ ರೀತಿ ನೀವು ಟಾಕ್ಬ್ಯಾಕ್ ಮೆನ್ಯೂ ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಜೆಸ್ಚರ್ ಮೂಲಕನೇ ನೀವು ಮಾಡ್ಬೋದು.
ನೋಡಿ ನಿಮಗೆ ತೋರಿಸ್ತೀನಿ ಈಗ. Remove Unified English. Back. Braille keyboard. ಕಸ್ಟಮೈಸ್ ಜೆಸ್ಚರ್ಸ್ ಹೋಗಬೇಕಾಗತ್ತೆ ನೀವು ಇಲ್ಲಿ. Set navigate. Braille. Reverse dots. Back. Preferred typing language. Back. Talkback settings. Cover proximity sensor. Customize menu. Customize gestures. 8 of 18. ಕಸ್ಟಮೈಸ್ ಜೆಸ್ಚರ್ಸ್ ಒಳಗೆ ಹೋಗೋಣ. One finger back dash and dash forth. 8 of 51. And list 51 items. ಇಲ್ಲಿ ಯಾವ ಜೆಸ್ಚರ್ ನೀವು ಚೇಂಜ್ ಮಾಡಬೇಕು ಅಂತ ಇದ್ದೀರಾ. ಓಕೆ, ಸೊ ಇಲ್ಲಿ ನಾನು ಯಾವ್ದಾದ್ರು ಒಂದು ಜೆಸ್ಚರ್ ಸೆಲೆಕ್ಟ್ ಮಾಡ್ತೀನಿ. Swipe down. Move. One finger. Swipe up then down. Swipe down then up. Next. Swipe left then right. Turn speech on or off. 11 of 51. ಓಕೆ, ಸುಮ್ಮನೆ ತೋರಿಸೋದಕ್ಕೆ ಸ್ವೈಪ್ ಲೆಫ್ಟ್ ಆ್ಯಂಡ್ ರೈಟ್ ಇದನ್ನು ಸೆಲೆಕ್ಟ್ ಮಾಡ್ತೀನಿ. Swipe left then right. ಇದಕ್ಕೆ ನಾನು ಸ್ಕ್ರೀನ್ ಹೈಡ್ ಈ ಒಂದು ಆ್ಯಕ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅದು ನಿಮಗೆ ಆಲ್ಮೋಸ್ಟ್ ಲಾಸ್ಟಲ್ಲಿ ಸಿಗುತ್ತೆ. Start. Swipe left. Open tutorial. Nav. Show custom. Pass through system. Hide or show screen. ನೋಡಿ, ಹೈಡ್ ಆರ್ ಶೋ ಸ್ಕ್ರೀನ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Talkback settings. ನೋಡಿ, ಈಗ ಸ್ವೈಪ್ ಲೆಫ್ಟ್ ಆ್ಯಂಡ್ ರೈಟ್ ಮಾಡ್ತೀನಿ. ಸೊ ಸ್ಕ್ರೀನ್ ಹೈಡ್ ಆಯಿತು. ಮತ್ತೆ ಸ್ವೈಪ್ ಲೆಫ್ಟ್ ಆ್ಯಂಡ್ ರೈಟ್ ಮಾಡ್ತೀನಿ, ಸ್ಕ್ರೀನ್ ಶೋ ಆಯಿತು. ಆ್ಯಕ್ಚುಲಿ ಇದು ಸ್ಕ್ರೀನ್ ಶೋ ಏನೋ ಸ್ಕ್ರೀನ್ ಹಿಡನ್ ಅಥವಾ ಶೋಯಿಂಗ್ ಸ್ಕ್ರೀನ್ ಅಂತ ಹೇಳುತ್ತೆ. ಆದರೆ ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಆಗ್ತಾ ಇರೋದ್ರಿಂದ ಅದು ಹೇಳ್ತಾ ಇಲ್ಲ. ಆದರೆ ನೀವು ಈ ಜೆಸ್ಚರ್ನ ಸೆಟ್ ಮಾಡ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಿಮಗೆ ಬೇಕಾಗಿರೋಂಥ ಜೆಸ್ಚರ್ಗೆ ನೀವು ಈ ಒಂದು ಆ್ಯಕ್ಷನ್ನ ಸೆಟ್ ಮಾಡ್ಬೋದು. ಓಕೆ, ಇದೊಂದು ಎಲ್ಲರಿಗೂ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆ್ಯಂಡ್ರಾಯ್ಡ್ 11, 12, 10 ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾರು ಟಾಕ್ಬ್ಯಾಕ್ 13 ಯೂಸ್ ಮಾಡ್ತಾ ಇರೋ ನಿಮಗೆಲ್ಲ. ಈಗ ನೆಕ್ಸ್ಟು ಇನ್ನೊಂದು ಚೇಂಜ್ ಏನಪ್ಪ ಅಂತಂದರೆ ಕಂಟೈನರ್ಸು ಕೂಡ ಎಲ್ಲರಿಗೂ ವರ್ಕ್ ಆಗುತ್ತೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಹೋಮ್ ಸ್ಕ್ರೀನ್ಗೆ ಹೋಗ್ತೀನಿ ನೋಡಿ. Home. One UI home. ಇಲ್ಲಿ ಆ್ಯಪ್ ಸ್ಕ್ರೀನ್ಗೆ ಹೋಗ್ತೀನಿ. App screen. Page 1 of 7. More options. Button. ಆ್ಯಪ್ ಸ್ಕ್ರೀನಲ್ಲಿ ಇಲ್ಲಿ ನಿಮಗೆ 3 ಸೆಕ್ಷನ್ ಇರುತ್ತೆ. ಒಂದು ಇಲ್ಲಿ ಮೋರ್ ಆಪ್ಷನ್ ಮತ್ತು ಸರ್ಚ್ ಅಂತ ಇದೆಯಲ್ಲ, ಇದು Google. Folder. More options. Button. Out of pager. ನೋಡಿ, ಇದು ಲಿಸ್ಟಿಂದ ಆಚೆ ಇದೆ, ಅದಕ್ಕೆ ಔಟ್ ಆಫ್ ಪೇಜರ್ ಅಂತ ಹೇಳ್ತಾ ಇದೆ. ನೆಕ್ಸ್ಟು Google. Folder. More than 990-9 notifications. And pager. ನೋಡಿ, ಇನ್ ಪೇಜರ್ ಬಂದಿವೆ ಈಗ ನಾವು. ಸೊ ಇಲ್ಲಿ ನಿಮಗೆ ಆ್ಯಪ್ಸ್ ಎಲ್ಲ ಇರುತ್ತೆ. ಓಕೆ, ನೆಕ್ಸ್ಟು ಫುಲ್ ಬಾಟಮಲ್ಲಿ ಇನ್ನೊಂದು ಸೆಕ್ಷನ್ ಇರುತ್ತೆ ನಿಮಗೆ. ಅಲ್ಲಿ ಪೇಜ್ 1, ಪೇಜ್ 2 ಅಂತೆಲ್ಲ ಇರುತ್ತೆ ನೋಡಿ. Clip copy. Clock. Page 1 of 7. Current page. Out of pager. ನೋಡಿ, ಮತ್ತೆ ಔಟ್ ಆಫ್ ಪೇಜರ್ ಬಂದಿದ್ದೀವಿ. ಸೊ ಈಗ ನಾವು ಕಂಟೈನರ್ ಮೂಲಕ ಈ 3 ಸೆಕ್ಷನ್ಗೂ ಸ್ವಿಚ್ ಆಗ್ಬೋದು. ಅಂತಂದರೆ ಕ್ವಿಕ್ಕಾಗಿ ಈ 3 ಸೆಕ್ಷನ್ಸ್ನ ನ್ಯಾವಿಗೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಈಗ ಔಟ್ ಆಫ್ ಲಿಸ್ಟ್ ಇದ್ದೀನಿ, ಔಟ್ ಆಫ್ ಪೇಜರ್ ಇದ್ದೀನಿ. ಇಲ್ಲಿ ಪೇಜ್ 1, ಪೇಜ್ 2 ಅಂತ ಇದೆಯಲ್ಲ. ಸೊ ಇಲ್ಲಿಂದ ನಾನು ಸ್ವೈಪ್ ಲೆಫ್ಟ್ ವಿತ್ 4 ಫಿಂಗರ್ಸ್ ಮಾಡ್ತೀನಿ. ಡಿಫಾಲ್ಟ್ ಜೆಸ್ಚರ್ ಇದು. ನನ್ನ ಫೋನು ಆ್ಯಂಡ್ರಾಯ್ಡ್ 12 ಇರೋದ್ರಿಂದ ಮಲ್ಟಿ ಫಿಂಗರ್ ಜೆಸ್ಚರ್ಸ್ ವರ್ಕ್ ಆಗುತ್ತೆ. ಸೊ ಸ್ವೈಪ್ ಲೆಫ್ಟ್ ವಿತ್ 4 ಫಿಂಗರ್ಸ್. ಒಂದು ನಿಮಿಷ. Clock and pager. More options. Button. Out of pager. ನೋಡಿ ಫ್ರೆಂಡ್ಸ್, ಈಗ ಮೋರ್ ಆಪ್ಷನ್ಸು ಔಟ್ ಆಫ್ ಪೇಜರ್, ಡೈರೆಕ್ಟು ನಾವು ಔಟ್ ಆಫ್ ಪೇಜರ್ ಬಂದಿದ್ದೀವಿ. ಈಗ ಮತ್ತೆ ಸ್ವೈಪ್ ಲೆಫ್ಟ್ ವಿತ್ 4 ಫಿಂಗರ್ಸ್ ಮಾಡೋಣ. No previous container. ನೋಡಿ, ಇಲ್ಲಿ ಪ್ರೀವಿಯಸ್ ಕಂಟೈನರ್ ಯಾವುದೂ ಇಲ್ಲ. ಸೊ ಇಲ್ಲಿ ಸ್ವೈಪ್ ರೈಟ್ ಮಾಡೋಣ 4 ಫಿಂಗರ್ಸಿಂದ. Google. Folder. More than 990-9 notifications. And pager. ನೋಡಿ, ಡೈರೆಕ್ಟ್ ಇನ್ ಪೇಜರ್ ಬಂದಿದ್ದೀವಿ. ಮತ್ತೆ ಸ್ವೈಪ್ ರೈಟ್ ವಿತ್ 4 ಫಿಂಗರ್ಸ್ ಮಾಡ್ತೀನಿ. Camera. ಕ್ಷಮೆ ಇರಲಿ, ಸ್ವಲ್ಪ ಅದು 4 ಫಿಂಗರ್ಸ್ ಆಗಿರೋದ್ರಿಂದ. Page 1 of 7. Current page. Out of pager. ನೋಡಿ, ಡೈರೆಕ್ಟು ಕೆಳಗಡೆ ಆಪ್ಷನ್ ಇರುತ್ತೆ, ಪೇಜ್ 1 of 7, 2 of 7 ಅಂತ ಅಲ್ಲಿಗೆ ಬಂತು. ಸೊ ಮತ್ತೆ ಸ್ವೈಪ್ ರೈಟ್ ಮಾಡ್ತೀನಿ. No next container. ನೋ ನೆಕ್ಸ್ಟ್ ಕಂಟೈನರು. ಸೊ ಕಂಟೈನರ್ ಯಾವುದೂ ಇಲ್ಲ. ಸೊ ನಿಮ್ಮ ಹತ್ರ ಮಲ್ಟಿ ಫಿಂಗರ್ ಜೆಸ್ಚರ್ಸ್ ಇಲ್ಲ ಅಂತಂದರೆ ನೀವು ಕಸ್ಟಮೈಸ್ ರೀಡಿಂಗ್ ಕಂಟ್ರೋಲ್ಸ್ ಅಂತ ಇರುತ್ತಲ್ಲ, ಅಲ್ಲೋಗಿ ಈ ಕಂಟೈನರ್ನ ಸೆಟ್ ಮಾಡ್ಕೊಬೋದು. ಆದರೆ ನನ್ನ ಪ್ರಕಾರ ಇದೇನು ಯೂಸ್ ಇಲ್ಲ. ಈ ವಿಂಡೋಸ್ ನ್ಯಾವಿಗೇಷನ್ ಯಾವ ರೀತಿ ನಾವು ಜಾಸ್ತಿ ಯೂಸ್ ಮಾಡೋದಿಲ್ವೋ ಅದೇ ರೀತಿ ಇದು ಕೂಡ ನನ್ನ ಪ್ರಕಾರ ಜಾಸ್ತಿ ಏನು ಯೂಸ್ ಆಗೋಲ್ಲ. ಬೇಕು ಅನ್ನೋರು ಯೂಸ್ ಮಾಡ್ಬೋದು. ಓಕೆ, ಸೊ ನಾನಂತೂ ಯೂಸ್ ಮಾಡಲ್ಲ, ಇದನ್ನು ಯೂಸ್ ಮಾಡಲ್ಲ. ಮತ್ತು ಈ ವಿಂಡೋಸ್ ಬೈ ವಿಂಡೋಸ್ ಏನು ನ್ಯಾವಿಗೇಟ್ ಮಾಡ್ತೀವಿ ಅದು ಕೂಡ ನನಗೇನು ಅಷ್ಟೊಂದು ಯೂಸ್ ಅನಿಸಿಲ್ಲ. ಎನಿವೆ, ಟಾಕ್ಬ್ಯಾಕ್ ಅವರು ಇದನ್ನು ಕೊಟ್ಟಿದ್ದಾರೆ. Back button. ಮತ್ತೊಂದು ಭಾಳ ಇಂಪಾರ್ಟೆಂಟ್ ಫೀಚರ್ ಯಾವುದಪ್ಪ ಅಂತಂದರೆ ಆ್ಯಕ್ಷನ್ಸು. ಸೊ ನಾನು ಅವಾಗಲೇ ಹೇಳಿದ್ದೆ ನಿಮಗೆ, ಟಾಕ್ಬ್ಯಾಕ್ ಮೆನು ಹೋಗಿ ಆ್ಯಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಕ್ಷನ್ಸ್ ಹೋಗೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತೋರಿಸುತ್ತೆ ಅಂತ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಇಲ್ಲಿ ಯಾವ್ದಾದ್ರು ಒಂದು ಆ್ಯಪ್ನ ಟಚ್ ಮಾಡ್ತೀನಿ. Blind Tech Hindi and pager. Window 1 UI home. ಓಕೆ, ಸೊ ಇಲ್ಲಿಂದ ನೋಡಿ ನಾನು 1 ಫಿಂಗರಿಂದ ಸ್ವೈಪ್ ಅಪ್ ಮಾಡ್ತೀನಿ. Uninstall item. ಅನ್ಇನ್ಸ್ಟಾಲ್ ಐಟಮ್. Add to home screen. ಆ್ಯಡ್ ಟು ಹೋಮ್ ಸ್ಕ್ರೀನ್. Activate. ಆ್ಯಕ್ಟಿವೇಟ್ ಅಂತಂದರೆ ಇದು ಡೈರೆಕ್ಟ್ ಆ್ಯಪ್ನ ಓಪನ್ ಮಾಡೋ ಅಂಥದ್ದು. ಸೊ ಆ್ಯಕ್ಟಿವೇಟ್ ಬಂತು ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕು ಇಲ್ಲಿಗೆ ಎಲ್ಲ ಆ್ಯಕ್ಷನ್ಸ್ ಮುಗೀತು ಅಂತ. ಸೊ
ಆ್ಯಪ್ಸಲ್ಲಿ ನಿಮಗೆ ಯೂಶ್ವಲಿ ಆ್ಯಕ್ಷನ್ಸ್ ಏನೇನಿರುತ್ತೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಮತ್ತು ಅನ್ಇನ್ಸ್ಟಾಲ್ ಇರುತ್ತೆ ಅಲ್ವಾ. ಸೊ ಅದನ್ನ ನೀವು ಮೊದಲು ಆಕ್ಸೆಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕಾಗಿತ್ತು, ಮೊದಲು ಟಾಕ್ಬ್ಯಾಕ್ ಮೆನು ಹೋಗಿ ಅಲ್ಲಿ ಆ್ಯಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಅನ್ಇನ್ಸ್ಟಾಲ್ ಅಥವಾ ಆ್ಯಡ್ ಟು ಹೋಮ್ ಸ್ಕ್ರೀನ್ ಮಾಡಬೇಕಾಗಿತ್ತು. ಈಗ ಆ ರೀತಿ ಆಗೋದಿಲ್ಲ. ನೀವು ಯಾವುದೇ ಒಂದು ಆ್ಯಪ್ನ ಟಚ್ ಮಾಡಿ ಸ್ವೈಪ್ ಅಪ್ ಮಾಡ್ತಾಯಿದ್ರೆ ಸಾಕು ಅಥವಾ ಸ್ವೈಪ್ ಡೌನ್ ಮಾಡ್ತಾಯಿದ್ರೆ ಸಾಕು, ನಿಮಗೆ ಆ್ಯಕ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ಇದಕ್ಕೇನು ನೀವು ರೀಡಿಂಗ್ ಕಂಟ್ರೋಲ್ ಏನು ಸೆಟ್ ಮಾಡೋಂಗಿಲ್ಲ. ಯಾವ ರೀತಿ ನೀವು ಈ ಸೀಕ್ ಸ್ಲೈಡರ್ ಹೋದಾಗ ಬೈ ಡಿಫಾಲ್ಟು ನೀವು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಿದ್ರೆ ಅದು ಸೀಕ್ ಕಂಟ್ರೋಲ್ ಚೇಂಜ್ ಆಗೋಂಥ ಆ್ಯಕ್ಷನ್ ವರ್ಕ್ ಆಗುತ್ತೋ, ಅದೇ ರೀತಿ ಇದು ಕೂಡ ಯಾವುದೇ ಒಂದು ಆ್ಯಕ್ಷನ್ ಇರೋಂಥ ಐಟಮ್ ಮೇಲೆ ನಿಮ್ಮ ಫೋಕಸ್ ಇದ್ದಾಗ ಅದು ಬೈ ಡಿಫಾಲ್ಟು ಆ್ಯಕ್ಷನ್ಸ್ಗೆ ಸೆಟ್ ಆಗಿರುತ್ತೆ ಅದು. ಹಾಗಾಗಿ ನೀವು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡ್ಬೋದು ಆ್ಯಕ್ಷನ್ಸ್ನ ಇದು ಆಕ್ಸೆಸ್ ಮಾಡೋದಕ್ಕೆ. ಓಕೆ, ಸೊ ನೋಡಿ ಈಗ ಅನ್ಇನ್ಸ್ಟಾಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ವರ್ಕ್ ಆಗಲ್ಲ ಈಗ. ಯಾಕಪ್ಪ ಅಂತಂದರೆ ಅನ್ಫಾರ್ಚುನೇಟ್ಲಿ ಇದು ಕೂಡ ಯಾರು ಆ್ಯಂಡ್ರಾಯ್ಡ್ 13 ಇದ್ದಾರೋ ಅವ್ರಿಗೆ ಮಾತ್ರ ವರ್ಕ್ ಆಗುತ್ತೆ. ನೀವೇನಾದರೂ ಈ ಆ್ಯಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಕ್ಷನ್ಸ್ ನಾಟ್ ಎನೇಬಲ್ಡ್ ಇನ್ ಸೆಟ್ಟಿಂಗ್ಸ್ ಅಂತ ಹೇಳುತ್ತೆ. ಆದರೆ ನಮಗಿದು ತೋರಿಸುತ್ತೆ, ನೀವು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಿದಾಗ ಎಲ್ಲ ಫಂಕ್ಷನ್ಗಳು ಕೂಡ ತೋರಿಸುತ್ತೆ. ಆದರೆ ಯಾವುದೂ ವರ್ಕ್ ಆಗೋದಿಲ್ಲ. ವರ್ಕ್ ಆಗಬೇಕು ಅಂತಂದರೆ ನೀವು ಮಾಮೂಲಿ ಟಾಕ್ಬ್ಯಾಕ್ ಮೆನ್ಯುವಲ್ಲೇ ಹೋಗಿ ವರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ರಾಯ್ಡ್ 13 ಆ್ಯಂಡ್ ಅಬವ್ ಯಾರಿದ್ದಾರೆ ಅವರು ಇದನ್ನು ಯೂಸ್ ಮಾಡ್ಬೋದು ಶಾರ್ಟ್ಕಟ್ಟಾಗಿ. ಓಕೆ, ಸೊ ಆ್ಯಂಡ್ರಾಯ್ಡ್ 12, 11 ಅವರಿಗೆಲ್ಲ ವರ್ಕ್ ಆಗಲ್ಲ ಅಂತಂದರೆ ಇದು ಆ್ಯಕ್ಚುಲಿ ತೋರಿಸ್ಲೂಬಾರ್ದಾಗಿತ್ತು, ಬಟ್ ತೋರಿಸುತ್ತೆ, ವರ್ಕ್ ಆಗಲ್ಲ. ಓಕೆ, ಸೊ ಈ ಟಾಕ್ಬ್ಯಾಕ್ 13.1 ಕನ್ಫ್ಯೂಷನ್ಸ್ ಅದೇ ಇದೆ. ಕೆಲವರಿಗೆ ಕೆಲವೊಂದು ಫೀಚರ್ಸ್ ವರ್ಕ್ ಆಗ್ತಾಯಿದೆ, ಕೆಲವೊಂದು ಫೀಚರ್ಸ್ ವರ್ಕ್ ಆಗ್ತಾಯಿಲ್ಲ. ಅಂತಂದರೆ ಆ್ಯಂಡ್ರಾಯ್ಡ್ 13 ಎಲ್ಲ ಫೀಚರ್ಸ್ ವರ್ಕ್ ಆಗುತ್ತೆ. ಆ್ಯಂಡ್ರಾಯ್ಡ್ 13 ಆ್ಯಂಡ್ ಬಿಲೋ ಯಾರಿದ್ದಾರೆ 12, 11 ಎಲ್ಲ ಯಾರಿದ್ದಾರೆ ಅವರಿಗೆ ಕೆಲವೊಂದು ಫೀಚರ್ಸ್ ವರ್ಕ್ ಆಗುತ್ತೆ, ಕೆಲವೊಂದು ಫೀಚರ್ಸು ವರ್ಕ್ ಆಗೋದಿಲ್ಲ. ಸೊ ಇನ್ನೊಂದು ಚೇಂಜ್ ಏನಿತ್ತು, ಸ್ಪೆಲ್ ಚೆಕ್ದಿತ್ತು. ಸ್ಪೆಲ್ ಚೆಕ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಒಂದು ಎಡಿಟ್ ಬಾಕ್ಸಲ್ಲಿ ಇದ್ದೀನಿ. Showing English open parent US close parent open parent QWERTY close parent keyboard. ಸೊ ನೀವು ಈ ಕೀಬೋರ್ಡಲ್ಲಿ ಓಪನ್ ಮಾಡ್ಕೊಂಡಿದ್ದಾಗ ರೀಡಿಂಗ್ ಕಂಟ್ರೋಲ್ಸ್ ತೊಗೊಂಡಾಗ ಸ್ವೈಪ್ ಅಪ್ ಆ್ಯಂಡ್ ಡೌನ್ ಅಥವಾ ಡೌನ್ ಆ್ಯಂಡ್ ಅಪ್ ಮಾಡ್ತೀವಿ, ಅಥವಾ ಮಲ್ಟಿ ಫಿಂಗರ್ ಜೆಸ್ಚರ್ಸ್ ಇದ್ದರೆ ನೀವು ಸ್ವೈಪ್ ಅಪ್ ವಿತ್ 3 ಫಿಂಗರ್ಸ್ ಅಥವಾ ಸ್ವೈಪ್ ಡೌನ್ ವಿತ್ 3 ಫಿಂಗರ್ಸ್ ಮಾಡ್ತಿರಲ್ಲ, ಅಲ್ಲಿ ನಿಮಗೆ Controls, containers, speech rate, spell check. ನೋಡಿ ಸ್ಪೆಲ್ ಚೆಕ್ ಅಂತ ಒಂದು ಹೊಸ ರೀಡಿಂಗ್ ಕಂಟ್ರೋಲ್ ಬರುತ್ತೆ. ಈ ಸ್ಪೆಲ್ ಚೆಕ್ ಇಟ್ಕೊಂಡು ನೀವು ಸ್ವೈಪ್ ಡೌನ್ ಮಾಡಿದ್ರೆ No misspelled word is found. ನೋ ಮಿಸ್ಸ್ಪೆಲ್ಡ್ ವರ್ಡ್ ಇಸ್ ಫೌಂಡ್ ಅಂತ ಹೇಳುತ್ತೆ. No misspelled word is found. ಇದು ಆ್ಯಕ್ಚುಲಿ ಈಗ ಸದ್ಯಕ್ಕೆ ನನ್ನ ಎಡಿಟ್ ಬಾಕ್ಸ್ ಖಾಲಿ ಇದೆ. ನಾನು ಇಲ್ಲಿ ಏನಾದರೂ ಟೈಪ್ ಮಾಡಿದ್ರು ಅಷ್ಟೇ, ಇಲ್ಲಿ ಯಾವುದೂ ಕೂಡ ಮಿಸ್ಸ್ಪೆಲ್ಲಿಂಗ್ ತೋರಿಸೋದಿಲ್ಲ. ನೀವೊಂದು ವೇಳೆ ನಿಮ್ಮ ಎಡಿಟ್ ಬಾಕ್ಸಲ್ಲಿ ರಾಂಗ್ ಸ್ಪೆಲ್ಲಿಂಗ್ ಇದ್ರೂ ಕೂಡ ತೋರಿಸೋದಿಲ್ಲ. ಯಾಕಪ್ಪ ಅಂತಂದರೆ ಇದು ಕೂಡ ಓನ್ಲಿ ಆ್ಯಂಡ್ರಾಯ್ಡ್ 13 ಮಾತ್ರ ವರ್ಕ್ ಆಗುತ್ತೆ. ಸೊ ನಮಗೂ ಕೂಡ ಎಡಿಟ್ ಬಾಕ್ಸ್ ಓಪನ್ ಆಗಿದ್ದಾಗ ಈ ಸ್ಪೆಲ್ ಚೆಕ್ ಅನ್ನೋಂಥ ಒಂದು ಆ್ಯಕ್ಷನ್ ತೋರಿಸುತ್ತೆ, ಅಂತಂದರೆ ಆಪ್ಷನ್ ತೋರಿಸುತ್ತೆ. ಆದರೆ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಮಾಡಿದ್ರೆ ವರ್ಕ್ ಆಗೋಲ್ಲ ಅದು. ಎಷ್ಟೇ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದರೂ ಕೂಡ ನೋ ಮಿಸ್ಸ್ಪೆಲ್ಡ್ ವರ್ಡ್ ಇಸ್ ಫೌಂಡ್ ಅಂತ ಹೇಳುತ್ತೆ. ಹಾಗಾಗಿ ಇದು ಕೂಡ ಓನ್ಲಿ ಆ್ಯಂಡ್ರಾಯ್ಡ್ 13 ಅವ್ರು ಮಾತ್ರ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನ ಪ್ರಾಕ್ಟಿಕಲಾಗಿ ನಿಮ್ಗೆ ತೋರ್ಸೋಕ್ಕಾಗಲ್ಲ. ಆ್ಯಂಡ್ರಾಯ್ಡ್ 13 ನನಗೆ ಯಾವಾಗಾದರೂ ಅವಕಾಶ ಸಿಕ್ಕಿದ್ರೆ ನಾನು ನಿಮಗೆ ಇದನ್ನ ಪ್ರಾಕ್ಟಿಕಲಾಗಿ ಯಾವ ರೀತಿ ಯೂಸ್ ಮಾಡ್ಬೋದು, ಮಿಸ್ಸ್ಪೆಲ್ಡ್ ವರ್ಡ್ಸ್ನ ಐಡೆಂಟಿಫೈ ಮಾಡಿ ಯಾವ ರೀತಿ ಸಜೆಷನ್ಸ್ನ ಎಕ್ಸೆಪ್ಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ನಾನೇನು ನಿಮಗೆ ಹೇಳಿದ್ದೆ, ಹೊಸ ಟೈಪಿಂಗ್ ಮೆಥಡ್ ಬಿಟ್ಟಿದ್ದಾರೆ ಅಂತ, ಒಂದು ಫಿಂಗರಿಂದ ಲೆಟರ್ನ ಹುಡುಕೋದು, ಮತ್ತೊಂದು ಫಿಂಗರಿಂದ ಟ್ಯಾಪ್ ಮಾಡೋದು, ಅದು ಕೂಡ ಅಷ್ಟೇ ಪ್ರಾಕ್ಟಿಕಲಾಗಿ ತೋರ್ಸೋಕ್ಕಾಗೋದಿಲ್ಲ. ಯಾಕೆಂತಂದರೆ ನನ್ನ ಫೋನ್ ಆ್ಯಂಡ್ರಾಯ್ಡ್ 12 ಇದೆ. ಇನ್ನೂ ಕೂಡ ಆ್ಯಂಡ್ರಾಯ್ಡ್ 13 ಯೂಸ್ ಮಾಡೋಂಥ ಅವಕಾಶ ಸಿಕ್ಕಿಲ್ಲ. ಆ ರೀತಿ ಅವಕಾಶ ಸಿಕ್ಕಿದ್ರೆ ಅದನ್ನು ಕೂಡ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಸೊ ಇದಿಷ್ಟು ಮೇಜರ್ ಚೇಂಜಸ್ ಫ್ರೆಂಡ್ಸ್ ಟಾಕ್ಬ್ಯಾಕ್ 13.1 ಆಗಿರೋ ಅಂಥದ್ದು. ಅಂದರೆ ಗೂಗಲ್ ಟಾಕ್ಬ್ಯಾಕ್ 13.1 ಸ್ಯಾಮ್ಸಂಗ್ ಅಲ್ಲ. ಸೊ ಸ್ಯಾಮ್ಸಂಗಲ್ಲಿ ಈ ಎಲ್ಲ ಚೇಂಜಸ್ ಇನ್ನೂ ಕೂಡ ಅಪ್ಲೈ ಆಗಿಲ್ಲ. ನೋಡೋಣ ಸ್ಯಾಮ್ಸಂಗ್ ಟಾಕ್ಬ್ಯಾಕ್ ಅವರು ಯಾವಾಗ ಅಪ್ಡೇಟನ್ನು ಬಿಡ್ತಾರೆ ಅಂತ. ಆದರೆ ಸ್ಯಾಮ್ಸಂಗ್ 13.1 ಅಪ್ಡೇಟ್ ಆದಾಗಿಂದ ಸುಮಾರು ಜನಕ್ಕೆ ಸುಮಾರು ಥರದ ಕಂಪ್ಲೇಂಟ್ಸ್ ಎಲ್ಲ ಬರ್ತಾ ಇದೆ. ಒಂದು ನನಗಾಗ್ತಾ ಇರೋಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಟಾಕ್ಬ್ಯಾಕ್ ವಾಲ್ಯೂಮ್ ಕಡಿಮೆ ಆಗಿದೆ, ಅದಂತೂ ನಿಜ. ಸೊ ಮೊದಲು ಯಾವ ರೀತಿ ಟಾಕ್ಬ್ಯಾಕ್ ವಾಯ್ಸ್ ಒಂಥರ ಬೇಸಲ್ಲಿ ಬರ್ತಾಯಿತ್ತು ಆ ರೀತಿ ಬರ್ತಾಯಿಲ್ಲ. ಒಂಥರ ಈಗ ಕಾಲಲ್ಲಿದ್ದಾಗ ಯಾವ ಥರ ವಾಯ್ಸ್ ಬರುತ್ತೆ ಆ ರೀತಿ ಬರುತ್ತೆ. ಅಂತಂದರೆ ನೀವು ಕಾಲಲ್ಲಿ ಮಾತಾಡುವಾಗ ಔಟ್ ಸ್ಪೀಕರ್ ಇಟ್ಕೊಂಡ್ರೆ ಯಾವ ರೀತಿ ನಿಮ್ಮ ಟಾಕ್ ಬ್ಯಾಕ್ ಸೌಂಡ್ ಬರುತ್ತೋ ಆ ರೀತಿ ಕೇಳಿಸ್ತಾ ಇದೆ. ಅಥವಾ ನೀವು ಒಂದು ವೇಳೆ ಕ್ಲಬ್ ಹೌಸಲ್ಲಿ ಹೋಗಿ ನೀವು ಸ್ಪೀಕರ್ ಆಗಿದ್ದಾಗ ನಿಮ್ಮ ಟಾಕ್ ಬ್ಯಾಕ್ ಸೌಂಡ್ ಬರುತ್ತೆ ನೋಡಿ, ಒಂಥರ ಸ್ಲೋ ಆಗಿ. ಸೊ ಆ ರೀತಿ ಸೌಂಡ್ ಬರ್ತಾಯಿದೆ. ಅದೊಂದು ಪ್ರಾಬ್ಲಮ್ಮು ನನಗಂತೂ ಆಗ್ತಾಯಿದೆ. ಹಾಗಾಗಿ ನಾನು ಜಾಸ್ತಿ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಸೊ ಸ್ಯಾಮ್ಸಂಗ್ ಟಾಕ್ ಬ್ಯಾಕ್ ಅಪ್ಡೇಟ್ ಆದಮೇಲೆ ಅದು ಕೂಡ ಇದೇ ರೀತಿ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಇದೊಂದು ಮೇಜರ್ ಇಶ್ಯೂ ಇದೆ. ಎರಡನೇ ಇಶ್ಯೂ ಏನಪ್ಪ ಅಂತಂದರೆ ಸುಮಾರು ಜನ
ಹೇಳ್ತಾ ಇರೋಂಥದ್ದು ಈ ಸ್ಕ್ರೀನ್ ಆಫ್ ಮಾಡಿದ್ದಾಗ ಯಾವ್ದಾದ್ರು ಮೆಸೇಜ್ ಬಂದರೆ ಕಂಟಿನ್ಯೂಸ್ಲಿ ಟೈಮ್ ಅನೌನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಆ ಇಶ್ಯೂ ಯಾಕೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ 13 ಯಾರು ಅಪ್ಡೇಟ್ ಆಗಿರ್ತಾರೆ ಅವ್ರಿಗೇನು ಇಶ್ಯೂ ಆಗಲಿಕ್ಕಿಲ್ಲ. ಯಾರು ಆ್ಯಂಡ್ರಾಯ್ಡ್ 12 ಆ್ಯಂಡ್ ಬಿಲೋ ಇದ್ದೀವಿ ನಮಗೆಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆ ಆಗ್ತಾಯಿದೆ ಟಾಕ್ಬ್ಯಾಕಲ್ಲಿ. ಸೊ ಈ ಟಾಕ್ಬ್ಯಾಕ್ 13.1 ಆ್ಯಕ್ಚುಲಿ ಲಾಂಚ್ ಮಾಡಿರೋದು ಆ್ಯಂಡ್ರಾಯ್ಡ್ 13 ಯೂಸರ್ಸ್ಗೆ. ಹಾಗಾಗಿ ನಮಗೆ ಅಂತ ಲಾಂಚ್ ಮಾಡಿಲ್ಲ ಇದನ್ನ. ಸೊ ಈ ರೀತಿಯೆಲ್ಲ ಇಶ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಈ ಹೊಸ ಫೀಚರ್ಸ್ ಎಲ್ಲ ಏನು ಯೂಸ್ ಇಲ್ಲ ಅಂತಂದರೆ ನಾನು ಯಾರು ಆ್ಯಂಡ್ರಾಯ್ಡ್ 13 ಕೆಳಗಿದ್ದೀರಾ ಅವರು ಅಪ್ಡೇಟ್ ಮಾಡಬೇಡಿ ಅಂತಲೇ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ರಾಯ್ಡ್ 13ನಲ್ಲಿರೋರು ಖಂಡಿತ ಅಪ್ಡೇಟ್ ಮಾಡಿ. ಆ್ಯಂಡ್ರಾಯ್ಡ್ 12 ಆ್ಯಂಡ್ ಬಿಲೋ ಯಾರಿದ್ದೀರಾ ನೀವು ಅಪ್ಡೇಟ್ ಮಾಡಿದ್ರೂ ಕೂಡ ಸುಮಾರು ಫೀಚರ್ಸು ನಿಮ್ಗೆ ವರ್ಕ್ ಆಗೋದೇ ಇಲ್ಲ. ಹಾಗಾಗಿ ಇನ್ನೂ ಪ್ರಾಬ್ಲಮ್ಸೇ ಇದೆ, ಇನ್ನೂ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗಾಗಿ ಅಪ್ಡೇಟ್ ಮಾಡದೇ ಇರೋದೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಬಟ್ ಎನಿವೇ ನಾನು ಅಪ್ಡೇಟ್ ಮಾಡೀನಿ, ನಾನು ಇದನ್ನೇ ಯೂಸ್ ಮಾಡ್ತೀನಿ ಸದ್ಯಕ್ಕೆ. ನೋಡೋಣ ಮುಂದೆ ಏನಾದರೂ ಅಪ್ಡೇಟ್ ಬಂದು ಏನಾದರೂ ಇಶ್ಯೂ ಫಿಕ್ಸ್ ಮಾಡ್ತಾರೆ ಏನು ಅಂತ. ಸೊ ನಾನು ಕೂಡ ಟಾಕ್ಬ್ಯಾಕ್ಗೆ ಫೀಡ್ಬ್ಯಾಕನ್ನು ಬರಿತೀನಿ, ಡೀಟೇಲಾಗಿ ಫೀಡ್ಬ್ಯಾಕು, ಸ್ಪೆಷಲಿ ಸೌಂಡ್ ಕಡಿಮೆ ಆಗಿರೋಂಥದ್ದು ಮತ್ತು ಈ ಕೆಲವೊಂದು ಫೀಚರ್ಸು ಈ ಸ್ಪೆಲ್ ಚೆಕ್ ಮಾಡೋಂಥದ್ದು ಇದೆಲ್ಲ ಆ್ಯಂಡ್ರಾಯ್ಡ್ 12, 11 ಅವರು ಕೂಡ ವರ್ಕ್ ಮಾಡೋ ಥರ ಕೊಟ್ಟರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ನಿಮಗೇನು ಅನಿಸಿಕೆ ಇದೆ ನಿಮ್ಮ ಫೀಡ್ಬ್ಯಾಕನ್ನು ನೀವು ಕೂಡ ಬರಿಬೋದು ಟಾಕ್ಬ್ಯಾಕ್ಗೆ. ಸೊ ಇದಿಷ್ಟು ಒಂದು ಸಣ್ಣ ಪ್ರಯತ್ನ ಆಗಿತ್ತು ಫ್ರೆಂಡ್ಸ್, ಟಾಕ್ಬ್ಯಾಕ್ 13.1ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ತಿಳಿಸ್ಕೊಡೋಂಥ ಒಂದು ಸಣ್ಣ ಪ್ರಯತ್ನ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಲೈಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇನ್ನು ಕೇವಲ ಒಂದು 10-12 ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ನ ಸಂಖ್ಯೆ 3800 ಆಗುತ್ತೆ. ಹಾಗಾಗಿ ಈ ಲ್ಯಾಂಡ್ ಮಾರ್ಕನ್ನು ಕೂಡ ಆದಷ್ಟು ಬೇಗ ರೀಚ್ ಮಾಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ವಿಟರಲ್ಲಿ ಸ್ವಲ್ಪ ಲಾಂಗ್ ಆಗಿರ್ಬೋದು. ಸೊ ಯಾರ್ಯಾರು ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿದ್ದೀರಾ ನಿಮಗೆಲ್ಲ ತುಂಬ ಧನ್ಯವಾದಗಳು. ಟಾಕ್ಬ್ಯಾಕ್ ಬಗ್ಗೆ ಬೇರೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ನಮ್ಮ ಗ್ರೂಪಲ್ಲಿ ಹಾಕ್ಬೋದು ಅಥವಾ ಕೆಳಗಡೆ ಕಾಮೆಂಟ್ ಹಾಕಿ, ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡ್ತೀವಿ. ಸೊ ಕೆಲವೊಂದು ಚೇಂಜಸ್ನ ಪ್ರಾಕ್ಟಿಕಲಾಗಿ ತೋರ್ಸೋಕ್ಕಾಗಿಲ್ಲ. ಸೊ ಅದು ನಮ್ಮದು ಲಿಮಿಟೇಷನ್ ಇರೋದ್ರಿಂದ, ಆ್ಯಂಡ್ರಾಯ್ಡ್ 12 ಇರೋದ್ರಿಂದ. ಮುಂದೆ ಯಾವಾಗಾದರೂ ಆ್ಯಂಡ್ರಾಯ್ಡ್ 13 ಅಪ್ಡೇಟ್ ಆದಾಗ ಎಲ್ಲ ಚೇಂಜಸ್ನ ನಾನು ಪ್ರಾಕ್ಟಿಕಲಾಗಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.